ನಿನ್ನೆ ಅಂತಿಮವಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ಅದು ಯಾವಾಗ ಬಿ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಕ್ಲೀನ್ ಚೀಟ್ ನೀಡಲಾಯಿತು ಆಗ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಪ್ರಾರಂಭಿಸಿದ್ರು. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸಿಎಂ ಕುಟುಂಬ 14 ಸೈಟ್ ವಾಪಸ್ ಕೊಟ್ಟಿದ್ದೇ ದೊಡ್ಡ ಸಾಕ್ಷಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಲೋಕಾಯುಕ್ತಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅನ್ನೋದು ಪ್ರಶ್ನೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಗಬಹುದಾ ಅನ್ನುವಂಥ ಒಂದಷ್ಟು ಹಿಂಟ್ ಸಿಕ್ಕಿದೆ. ಯಾಕಂದರೆ ಈ ಮೂಡ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳಿಲ್ಲ, ಹಾಗಾಗಿ ಬಿ ರಿಪೋರ್ಟ್ ಹಾಕಲಿಕ್ಕೆ ಕೂಡ ಲೋಕಾಯುಕ್ತ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಪತ್ರವನ್ನು ಕಳಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿದ್ದರಾಮಯ್ಯನವರ ಒಂದು ಕೇಸ್ ಏನಿದೆ ಮೂಡ, ಕ್ಲೀನ್ ಚಿಟ್ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇರ್ತಕ್ಕಂಥದ್ದು, ಈ ಬಗ್ಗೆ ನೋಡಿ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಎರಡಕ್ಕೂ ಸೇರಿ ನಿರೀಕ್ಷಿತವಾದ ಒಂದು ಕ್ಲೀನ್ ಚಿಟ್ ಕೊಡ್ತಿರ್ತಕ್ಕಂಥದ್ದು ಮೊದಲನೇ ಸಾರಿ ಇದು. ಯಾಕೆಂದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿಯ ಕ್ಲೀನ್ ಚಿಟ್ ಸಿಗುತ್ತೆ ಅಂತ. ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ರೀತಿ ಅನ್ನೋದೇ ಬೇಕು ಅನ್ನೋದು ಅವರ ನಡೆಯಾಗಿತ್ತು. ಅದರಿಂದ ಇಬ್ಬರ ನಿರೀಕ್ಷೆಯನ್ನು ಲೋಕಾಯುಕ್ತ ಸುಳ್ಳು ಮಾಡಿಲ್ಲ. ಏನು ಬೇಕಾಗಿತ್ತಂತೆ ಅವರಿಗೆ ದಾಖಲೆಗಳು? ಎಲ್ಲ ದಾಖಲೆಗಳು ಕಣ್ಣಿಗೆ ರಾಚುವಂತಿರುವಾಗ ನೀವು ಕೊರತೆ ಇದೆ ಅಂತ ಹೇಳ್ತಕ್ಕಂಥದ್ದು ಯಾವುದಂತೂ ಗೊತ್ತಾಗಲಿಲ್ಲ. ಅಥವಾ ಕೊರತೆ ಇದ್ದರೆ ನಿಮಗೆ ಫೈಲ್ಗಳು ಸಿಕ್ಕಲಿಲ್ಲ ಅಂತಾಯಿತು. ಫೈಲ್ ಕಾಲ್ ಮಾಡಲಿಕ್ಕೆ ನಿಮಗೆ ತಾಕತ್ತಿತ್ತಾ? ಒಬ್ಬ ಮುಖ್ಯಮಂತ್ರಿಯ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮುಖ್ಯಮಂತ್ರಿಯನ್ನು ಅಪಾದಿತ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ? ಈಸ್ ಯುವರ್ ನೆಕ್ಸ್ಟ್ ಹೈಯೆಸ್ಟ್ ಬಾಸ್ ಅಲ್ಲ. ಒಬ್ಬ ಬಾಸನ್ನು ಅವರು ಕಾರ್ಮಿಕರು ಒಬ್ಬ ಬಾಸನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ನೇಹಮಯಿ ಕೃಷ್ಣ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳಿದೆ. ಇನ್ವೆಸ್ಟಿಗೇಷನ್ಗೆ 3 ಟೀಮ್ಗಳನ್ನು ಬಿಟ್ಟಿದ್ರಿ. ಒಂದು IAS ಟೀಮ್ಗಳು ವಿತ್ಡ್ರಾ ಮಾಡಿದ್ರಾ? ಇಲ್ಲ. SIT ವಿತ್ಡ್ರಾ ಮಾಡಿದ್ರಾ? ಇಲ್ಲ. ಕೋರ್ಟಿನ ಆದೇಶದ ಮೇಲೆ ಲೋಕಾಯುಕ್ತಕ್ಕೂ ಕೊಟ್ರಿ. ಬಟ್ ನಿನ್ನೆ ಅಂತಿಮವಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ಅದು ಯಾವಾಗ ಬಿ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಕ್ಲೀನ್ ಚೀಟ್ ನೀಡಲಾಯಿತು ಆಗ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಪ್ರಾರಂಭಿಸಿದ್ರು. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸಿಎಂ ಕುಟುಂಬ 14 ಸೈಟ್ ವಾಪಸ್ ಕೊಟ್ಟಿದ್ದೇ ದೊಡ್ಡ ಸಾಕ್ಷಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಲೋಕಾಯುಕ್ತಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅನ್ನೋದು ಪ್ರಶ್ನೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಗಬಹುದಾ ಅನ್ನುವಂಥ ಒಂದಷ್ಟು ಹಿಂಟ್ ಸಿಕ್ಕಿದೆ. ಯಾಕಂದರೆ ಈ ಮೂಡ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳಿಲ್ಲ, ಹಾಗಾಗಿ ಬಿ ರಿಪೋರ್ಟ್ ಹಾಕಲಿಕ್ಕೆ ಕೂಡ ಲೋಕಾಯುಕ್ತ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಪತ್ರವನ್ನು ಕಳಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿದ್ದರಾಮಯ್ಯನವರ ಒಂದು ಕೇಸ್ ಏನಿದೆ ಮೂಡ, ಕ್ಲೀನ್ ಚಿಟ್ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇರ್ತಕ್ಕಂಥದ್ದು, ಈ ಬಗ್ಗೆ ನೋಡಿ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಎರಡಕ್ಕೂ ಸೇರಿ ನಿರೀಕ್ಷಿತವಾದ ಒಂದು ಕ್ಲೀನ್ ಚಿಟ್ ಕೊಡ್ತಿರ್ತಕ್ಕಂಥದ್ದು ಮೊದಲನೇ ಸಾರಿ ಇದು. ಯಾಕೆಂದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿಯ ಕ್ಲೀನ್ ಚಿಟ್ ಸಿಗುತ್ತೆ ಅಂತ. ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ರೀತಿ ಅನ್ನೋದೇ ಬೇಕು ಅನ್ನೋದು ಅವರ ನಡೆಯಾಗಿತ್ತು. ಅದರಿಂದ ಇಬ್ಬರ ನಿರೀಕ್ಷೆಯನ್ನು ಲೋಕಾಯುಕ್ತ ಸುಳ್ಳು ಮಾಡಿಲ್ಲ. ಏನು ಬೇಕಾಗಿತ್ತಂತೆ ಅವರಿಗೆ ದಾಖಲೆಗಳು? ಎಲ್ಲ ದಾಖಲೆಗಳು ಕಣ್ಣಿಗೆ ರಾಚುವಂತಿರುವಾಗ ನೀವು ಕೊರತೆ ಇದೆ ಅಂತ ಹೇಳ್ತಕ್ಕಂಥದ್ದು ಯಾವುದಂತೂ ಗೊತ್ತಾಗಲಿಲ್ಲ. ಅಥವಾ ಕೊರತೆ ಇದ್ದರೆ ನಿಮಗೆ ಫೈಲ್ಗಳು ಸಿಕ್ಕಲಿಲ್ಲ ಅಂತಾಯಿತು. ಫೈಲ್ ಕಾಲ್ ಮಾಡಲಿಕ್ಕೆ ನಿಮಗೆ ತಾಕತ್ತಿತ್ತಾ? ಒಬ್ಬ ಮುಖ್ಯಮಂತ್ರಿಯ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು
ಮುಖ್ಯಮಂತ್ರಿಯನ್ನು ಅಪಾದಿತ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ? ಈಸ್ ಯುವರ್ ನೆಕ್ಸ್ಟ್ ಹೈಯೆಸ್ಟ್ ಬಾಸ್ ಅಲ್ಲ. ಒಬ್ಬ ಬಾಸನ್ನು ಯಾವ ಅವರು ಕಾರ್ಮಿಕರು ಒಬ್ಬ ಬಾಸನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ನೇಹಮಯಿ ಕೃಷ್ಣ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳಿದೆ. ಇನ್ವೆಸ್ಟಿಗೇಷನ್ಗೆ 3 ಟೀಮ್ಗಳನ್ನು ಬಿಟ್ಟಿದ್ರಿ. ಒಂದು IAS ಟೀಮ್ಗಳು ವಿತ್ಡ್ರಾ ಮಾಡಿದ್ರಾ? ಇಲ್ಲ. SIT ವಿತ್ಡ್ರಾ ಮಾಡಿದ್ರಾ? ಇಲ್ಲ. ಕೋರ್ಟ್ನ ಆದೇಶದ ಮೇಲೆ ಲೋಕಾಯುಕ್ತಕ್ಕೂ ಕೊಟ್ರಿ. ಬಟ್ ನಿನ್ನೆ ಅಂತಿಮವಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ಅದು ಯಾವಾಗ ಬಿ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಕ್ಲೀನ್ ಚೀಟ್ ನೀಡಲಾಯಿತು, ಆಗ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭಿಸಿದ್ರು. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸಿಎಂ ಕುಟುಂಬ 14 ಸೈಟ್ ವಾಪಸ್ ಕೊಟ್ಟಿದ್ದೇ ದೊಡ್ಡ ಸಾಕ್ಷಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಲೋಕಾಯುಕ್ತಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅನ್ನೋದು ಪ್ರಶ್ನೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಡ ವಿಚಾರದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಗ್ಬೋದಾ ಅನ್ನುವಂಥ ಒಂದಷ್ಟು ಹಿಂಟ್ ಸಿಕ್ಕಿದೆ. ಯಾಕಂದರೆ ಈ ಮೂಡ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳಿಲ್ಲ. ಹಾಗಾಗಿ ಬಿ ರಿಪೋರ್ಟ್ ಹಾಕಲಿಕ್ಕೆ ಕೂಡ ಲೋಕಾಯುಕ್ತ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಪತ್ರವನ್ನು ಕಳಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿದ್ದರಾಮಯ್ಯನವರ ಒಂದು ಕೇಸ್ ಏನಿದೆ ಮೂಡ, ಕ್ಲೀನ್ ಚಿಟ್ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನೋಡಿ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಎರಡಕ್ಕೂ ಸೇರಿ ನಿರೀಕ್ಷಿತವಾದ ಒಂದು ಕ್ಲೀನ್ ಚಿಟ್ ಕೊಡ್ತಿರ್ತಕ್ಕಂಥದ್ದು ಮೊದಲನೇ ಸಾರಿ ಇದು. ಯಾಕೆಂದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿಯ ಕ್ಲೀನ್ ಚಿಟ್ ಸಿಗುತ್ತೆ ಅಂತ. ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ರೀತಿಯದೇ ಬೇಕು ಅನ್ನೋದು ಅವರ ನಡೆಯಾಗಿತ್ತು. ಅದರಿಂದ ಇಬ್ಬರ ನಿರೀಕ್ಷೆಯನ್ನು ಲೋಕಾಯುಕ್ತ ಸುಳ್ಳು ಮಾಡಿಲ್ಲ. ಏನು ಬೇಕಾಗಿತ್ತಂತೆ ಅವರಿಗೆ ದಾಖಲೆಗಳು? ಎಲ್ಲ ದಾಖಲೆಗಳು ಕಣ್ಣಿಗೆ ರಾಚುವಂತಿರುವಾಗ ನೀವು ಕೊರತೆ ಇದೆ ಅಂತ ಹೇಳ್ತಕ್ಕಂಥದ್ದು ಯಾವುದಂತೂ ಗೊತ್ತಾಗಲಿಲ್ಲ. ಅಥವಾ ಕೊರತೆ ಇದ್ದರೆ ನಿಮಗೆ ಫೈಲ್ಗಳು ಸಿಕ್ಕಲಿಲ್ಲ ಅಂತಾಯಿತು. ಫೈಲ್ ಕಾಲ್ ಮಾಡಲಿಕ್ಕೆ ನಿಮಗೆ ತಾಕತ್ತಿತ್ತಾ? ಒಬ್ಬ ಮುಖ್ಯಮಂತ್ರಿಯ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮುಖ್ಯಮಂತ್ರಿಯನ್ನು ಅಪಾದಿತ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ? ಈಸ್ ಯುವರ್ ನೆಕ್ಸ್ಟ್ ಹೈಯೆಸ್ಟ್ ಬಾಸ್ ಅಲ್ಲ. ಒಬ್ಬ ಬಾಸನ್ನು ಯಾವ ಅವರು ಕಾರ್ಮಿಕರು ಒಬ್ಬ ಬಾಸನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ.